ನಮಸ್ಕಾರ, ಶುಭೋದಯ, ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ನೀವು ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳೆಲ್ಲ ಬರ್ತಾ ಇದೆ. ಇದೆಲ್ಲದಕ್ಕೂ ಒಂದೇ ಒಂದು ಪರಿಹಾರವನ್ನು ತಿಳಿಸ್ಬಿಡಿ ಅಂತಂದರೆ ಅಕ್ಷಯ ವೃಕ್ಷವನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ ನೀವು ಇವತ್ತೇ ವಿಡಿಯೋ ನೋಡಿದ ತಕ್ಷಣ ಬರ್ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಪ್ರತಿ ಸಲ ನಮ್ಮ ಶತ್ರು, ನಮ್ಮ ಎನಿಮಿ ಅಂತಂದ್ರೆ ನಾವು ಅವರಿಂದ ದೂರ ಇರ್ತೀವಿ, ಅಥವಾ ಅವ್ರು ಏನೇ ಮಾಡಿದ್ರು ಕೂಡ ನಮ್ಗೆ ಇಷ್ಟ ಆಗ್ತಾ ಇರೋದಿಲ್ಲ. ಆದರೆ ನೀವು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀರಾ, ಶತ್ರುಗಳನ್ನ ಅಪ್ಪಿಕೋ, ಮಿತ್ರರನ್ನ ಒಪ್ಪಿಕೋ ಅಂತ. ಸೊ ಈ ಒಂದು ಪದದ ಅರ್ಥ ಏನು ನಿಮ್ಮ ಪ್ರಕಾರ? ನೀವು ಸಾಕಷ್ಟು ಬಾರಿ ನೀವು ವಿಡಿಯೋಗಳು ಮಾಡುವಾಗ ಈ ಒಂದು ಪದವನ್ನು ನೀವು ಬಳಸ್ತಾ ಇರ್ತೀರಾ ಅಂತ ಹೇಳ್ಬೋದು. ಬಿಕಾಸ್ ಶತ್ರುಗಳು ಅಂತಂದ್ರೇ ಆಗೋದಿಲ್ಲ, ಅವ್ರನ್ನ ಹೇಗೆ ನಾವು ಅಪ್ಕೊಳ್ಳೋವಂಥದ್ದು ಹೇಗೆ ಸಾಧ್ಯ? ಇದು ನನ್ನ ಪ್ರಶ್ನೆ. ದಯವಿಟ್ಟು ಇದಕ್ಕೆ ಉತ್ತರ ತಿಳಿಸ್ಕೊಡ್ಬೇಕು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಯಾರು ಅವರ ಬದುಕಿಗೆ ಅಳವಡಿಸ್ಕೊಳ್ತಾರೋ ಅವರಿಗೆ ಸಂಬಂಧಪಟ್ಟ ಸಾಮರಸ್ಯವನ್ನು ಕಾಪಾಡಿಕೊಳ್ತಾರೆ. ಬಹುಶಃ ಅವರ ಬದುಕಿನಲ್ಲಿ ತಾಳ್ಮೆ ಅನ್ನೋ ಪಾಠವನ್ನು ಕಲಿತಾರೆ. ಬಹುಶಃ ಈ ಒಂದೇ ಒಂದು ಸ್ಲೋಗನನ್ನು, ಶತ್ರುಗಳನ್ನು ಅಪ್ಪಿಕೋ, ಮಿತ್ರರನ್ನು ಒಪ್ಪಿಕೋ, ಅಂದರೆ ಒಪ್ಪಿಕೋ ಅನ್ನೋ ಪದಕ್ಕಿಂತಲೂ ಅಪ್ಪಿಕೋ ಅನ್ನೋ ಪದದಲ್ಲಿ ವೆಯ್ಟ್ ಜಾಸ್ತಿ ಇದೆ, ತೂಕ ಜಾಸ್ತಿ ಇದೆ, ಆಪ್ಯಾಯತೆ ಜಾಸ್ತಿ ಇದೆ. ಅದೇ ಗುರುಗಳನ್ನ, ಶತ್ರುಗಳನ್ನ ನಾವು ಒಪ್ಕೊಳ್ಳೋದು, ಮೊದಲೇ ಅವನು ನಮಗೆ ಕೊಡಬಾರ್ದು ತಾಪತ್ರಯ ಕೊಟ್ಟಿದ್ದಾನೆ, ಕೊಡಬಾರ್ದು ಕಷ್ಟ ಕೊಟ್ಟಿದ್ದಾನೆ, ಕೊಡಬಾರ್ದು ಹಿಂಸೆ ಕೊಟ್ಟಿದ್ದಾನೆ, ಅವನನ್ನು ಹೆಂಗೆ ನಾವು ಒಪ್ಕೊಳ್ಳೋದು? ಹೆಂಗೆ ನಾವು ಅವನು ಒಪ್ಕೊಳ್ಳೋದು? ಹೇಗೆ ಸಾಧ್ಯ ಇದು? ಇದೇ ನಮಗೆ ಬೇಕಾಗಿರುತ್ತೆ. ಇದು ನಾವು ರೂಢಿಸ್ಕೋಬೇಕಾಗತ್ತೆ. ಇದು ಯಾವಾಗ ನೀವು ರೂಢಿಸ್ಕೊಳ್ತೀರೋ, ಮಿತ್ರನ ಬೇಕಾದರೆ ಹೇಗೆ ಬೇಕಾದರೂ ಅವನ ಸಜೆಸ್ಟ್ ಮಾಡ್ಕೋಬೋದು, ಏನಾದರೂ ಸರಿಯೇ. ಆದರೆ ಇಲ್ಲಿ ಒಂದು ಎಚ್ಚರಿಸಿ ಹೇಳೋದೇನಂತಂದರೆ, ನಿಮ್ಮಲ್ಲಿ ಒಂದು 100 ಜನ ಮಿತ್ರರಿದ್ದಾರೆ ಅಂತಂದರೆ, 100 ಜನ ಮಿತ್ರರು ಇದ್ದಾರೆ ಅಂತಂದರೆ, ಅದರಲ್ಲಿ ಒಬ್ಬ ಶತ್ರುವಾಗ್ತಾನೆ ಅಂತಂದರೆ, ನೀವು ಅವನಿಗೆ ಯಾವುದೇ ಕಾರಣಕ್ಕೂ ಒಂದು ಅವಕಾಶವೂ ಕೊಡಬಾರ್ದು, ಅವನಿಗೆ ಒಂದು ಅವಕಾಶ ಕೂಡ ಕೊಡಬಾರ್ದು. ಯಾಕೆ ಅಂತಂದರೆ, ಅವನಿಗೇನೋ ಇದೆ, ನೀಡ್ಸಿದೆ, ಅದನ್ನು ಅವನಿಗೆ ಫುಲ್ಫಿಲ್ ಮಾಡಬೇಕು ನೀನು. ಯಾಕೆ ಅವನು ಶತ್ರು ಆಗ್ತಾ ಇದ್ದಾನೆ ಅಂತ ನೀನು ಒಬ್ಬ ರಾಜಧರ್ಮ, ಒಬ್ಬ ನಾಯಕನ ಧರ್ಮ, ಒಬ್ಬ ಲೀಡ್ರಾಗಿ ಬೆಳೀತಕ್ಕಂಥವನು ಆ 100 ಜನ ಮಿತ್ರನ್ನಾಗಿ ಇಟ್ಕೊಳ್ಬೇಕು. ಒಬ್ಬ ಅದರಲ್ಲಿ ಶತ್ರುವಾಗ್ತಿದ್ದಾನೆ ಅಂತಂದರೆ ಅವನಿಗೆ 100 ಅವಕಾಶಗಳನ್ನು ಕೊಟ್ಟು ಆದರೂ ಕೂಡ ಮಿತ್ರನಾಗಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದಿದೆ. ಅವನಿಗೆ ಯಾವುದೇ ಕಾರಣಕ್ಕೂ ಒಂದು ಅವಕಾಶ ಕೂಡ ನೀನು ಕೊಡಬೇಡ ಅಂತ ಹೇಳ್ತಾನೆ. ಅದೇ ಹೊರಗಡೆ ಒಬ್ಬ ಶತ್ರು ಇದ್ದಾನಲ್ಲ, ಅಂತಹ ಶತ್ರು ಮಿತ್ರನಾಗ್ತಾನೆ ಅಂತಂದರೆ ಅವನಿಗೆ 100 ಅವಕಾಶಗಳನ್ನ ಕೊಡು ಅಂತ ಕೂಡ ಹೇಳ್ತದೆ. 100 ಅವಕಾಶಗಳನ್ನ ಕೊಡು. ಯಾಕೆ ಅಂತಂದರೆ, ಈಗ ನೀವೆಲ್ಲೋ ಅಧಃಪತನ ಆಗೋವಂಥದ್ದು, ನೋವು ಪಡೋವಂಥದ್ದು, ದುಃಖ ಆಗೋವಂಥದ್ದು, ಸಂಕಟ ಪಡೋವಂಥದ್ದು, ಟೆನ್ಷನ್ ಬರೋವಂಥದ್ದು, BP ಬರೋವಂಥದ್ದು, ಶುಗರ್ ಬರೋವಂಥದ್ದು, ಆ ಶತ್ರು ನಿಮಗೆ ಟೆನ್ಷನ್ ಕೊಟ್ಟು ತುಂಬ ನಿಮಗೆ ಹೈಪರ್ ಟೆನ್ಷನ್ ಆಗ್ತಕ್ಕಂಥ, ಅವನು ಕೊಡತಕ್ಕಂತಹ ನೋವಿನ ಮಾತುಗಳ ಅಂತಹ ಚುಚ್ಚು ಮಾತುಗಳ ಆಯುಧದಿಂದ ಬಂದಿರೋದು. ಕರೆಕ್ಟಾ? ಹೌದು. ಅದಕ್ಕಾಗಿ ನೀವು ಒಳಗಡೆ ಇನ್ನರ್ ಸೈಡ್ ಥಿಂಕ್ ಮಾಡಿ, ಎಸ್, ಇವನನ್ನು ಬಹುಶಃ ನಾವು ಈ ರೀತಿ ಜಯಿಸಿದ್ರೆ ಅನ್ನೋದನ್ನು ಕೂಡ ಒಂದು ಕಲಿಯೋದು ಪಾಠ. ಆಮೇಲೆ ಅವನು ಕೂಡ ಸಾಧ್ಯ ಆದಷ್ಟು ಹೆಚ್ಚೆ, ನಾನು ಇಷ್ಟು ಈ ಮನುಷ್ಯನಿಗೆ ಕಷ್ಟ ಕೊಟ್ಟರು ಕೂಡ ಎಷ್ಟು ಆ ಮನುಷ್ಯನ ತಾಳ್ಮೆ ಅನ್ನೋದನ್ನು ಕಾರ್ಯರೂಪದಲ್ಲಿ ನಾವು ಮಾಡಿ ತೋರಿಸ್ಬೇಕಂತೆ. ಕಾರ್ಯರೂಪದಲ್ಲಿ ಮಾಡಿ. ಎಷ್ಟೇ ಶತ್ರುಗಳು ನಿಮ್ಮನ್ನು ಏನು ಹೇಳ್ತಾರಲ್ಲ, ಆನೆ ನಡೆದಿದ್ದೇ ದಾರಿ, ಎಷ್ಟೇ ನಾಯಿಗಳು ಬಗಳಿದ್ರು ಕೂಡ ಅದರ ಪಾಡಿಗೆ ಅದು ಹೋಗ್ತಾ ಇರುತ್ತೆ ಅಂತ. ಹಾಗೇ ಅದಕ್ಕೆ ಸ್ವಲ್ಪ ನೀವು ಮೋದಿನ ತೊಗೊಳ್ಬೋದು. ಆಮೇಲೆ ರಾಜಕೀಯ ಅಂತ ನಾನು ಮಾತಾಡ್ತಿಲ್ಲ, ಇದು ಬಹಳ ಇದೆ. ಮನೆ ಗೆದ್ದಿರೋದಕ್ಕೂ ಮಾತಾಡೋದಕ್ಕೂ ಭಾಳ ಸಬ್ಜೆಕ್ಟ್ ಇದೆ. ಎಲ್ಲೆಲ್ಲಿ ಸೋರಿಸಿದ್ರು ಅಲ್ಲೂ ಕೂಡ ಇವರು ಪ್ಲ್ಯಾನ್ ಯಾಕೆ ಸಕ್ಸಸ್ ಆಗಲಿಲ್ಲ, ಇದು ಮಾಸ್ಟರ್ ಮೈಂಡ್ ಇಟ್ಕೊಂಡು ಥಿಂಕ್ ಮಾಡಿದ್ರೆ ಬಹುಶಃ ಅದು ಅದ್ಭುತವಾದ ಸಬ್ಜೆಕ್ಟ್, ಬಹಳ ಅದ್ಭುತ ಸಬ್ಜೆಕ್ಟ್ ಅದು. ಬಹುಶಃ ಇಲ್ಲಿ ಏನು ಅಂತಂದರೆ, ಅವರು ಸ್ವಲ್ಪ ಹಾಗೆ ಯಾರು ಏನೇ ಟೀಕಾಕಾರರು ಟೀಕೆ ಮಾಡಿದ್ರು ಕೂಡ ಅದಕ್ಕೆ ಅವರು ಟಿಪ್ಪಣಿ ಬರೀಲಿಕ್ಕೆ ಹೋಗಲಿಲ್ಲ. ಆ ಟೀಕೆಗಳಿಗೆ ಟಿಪ್ಪಣಿ ಬರೆಯಲು ಅವರು ಹೋಗಲಿಲ್ಲ. ಅದನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸಿದ್ರು. ಮೊದಲ ಬಾರಿ ಅವರು ಪ್ರಧಾನಿ ಆದಾಗ ಎಷ್ಟು ಲೀಡ್ ಇತ್ತು ಚೆಕ್ ಮಾಡ್ಕೊಳ್ಳಿ. 2ನೇ ಬಾರಿ ಪ್ರಧಾನಿ ಆದಾಗ ಎಷ್ಟು ಲೀಡ್ ಇತ್ತು ಅದನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಹೇಗೆ ಅಂತಕ್ಕಂತಹದ್ದು,
ಇನ್ನು 3ನೇ ಬಾರಿ ಪ್ರಧಾನಿ ಆಗಬೇಕಾದ್ರೆ ಎಷ್ಟೆಲ್ಲ ಮಾಡಿದ್ರೆ ಗೊತ್ತಾ? ಯಾರಿಗೆಲ್ಲ ಮೋದಿ ಅನ್ನೋದು ಗೊತ್ತಿರಲಿಲ್ವೋ ನಮ್ಮ ದೇಶಕ್ಕೆಲ್ಲ ಜಗತ್ತಿಗೆ ಗೊತ್ತಾಗ್ಬಿಡ್ತು. ಅಂಥ ಜಗತ್ತಿಗೆ ಗೊತ್ತಾದ ಮೇಲೆ ನೀವು ಅವರನ್ನು ಮೈನಸ್ ಮಾಡಿಟ್ರಿ ಇಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಕೂಡ ಇದೆ. ಯಾರೋ ಒಬ್ಬಾಕೆ ಒಬ್ಬ ರಾಜಕೀಯ ಆತ ಬರ್ತಾನೆ, ಆತ ನಮಸ್ಕಾರ ಮಾಡ್ತಾನೆ, ಅಮ್ಮ ಈ ಸಲ ನಾನು ಓಟ್ ಹಾಕಿ ನೀವು ಗೆಲ್ಲಿಸ್ಬಿಡ್ಬೇಕು. ನಿನ್ನನ್ನು ಈ ಸಲ ಗೆಲ್ಸಲ್ಲ. ಏನು ಮಾಡಿದೆ ಅಂಥದ್ದು ನೀನು? ಎಂತ ಮಾಡಿದೀಯ ನೀನು? ಏನು ಮಾಡಿದೆಯೋ ತೋರಿಸು. ಈ ಸಲ ಓಟು ನಿನಗೆ ಹಾಕಲ್ಲ, ನಿನ್ನನ್ನು ಗೆಲ್ಲಿಸಲ್ಲ. ಸರಿ ಅಮ್ಮ, ನಾನು ಏನು ಮಾಡಿದ್ದೀನಿ ಅಂತ ಹೇಳಬೇಕಾ? 2 ಸಲ ಗೆದ್ದಿದ್ದೀನಿ ನೀನು. ಏನು ಮಾಡಿದ್ದೀನಿ ನೀನು 2 ಸಲ ಗೆದ್ದಾಗ? ಅಮ್ಮ, ಮೊದಲನೇ ಸಾರಿ ನಾನು ಗೆದ್ದಾಗ ನಾನೇನು ಖರ್ಚು ಮಾಡಿದ್ದೆ ಅದೆಲ್ಲವೂ ಕೂಡ ಖರ್ಚನ್ನು ನಾನು ಮಾಡ್ಕೊಳ್ತಾ ನನಗೇನು ಮಾಡ್ಕೋಬೇಕೋ ಅದನ್ನು ಮಾಡ್ಕೊಂಡೆ. ಮತ್ತು 2ನೇ ಸಲ ನನ್ನ ಪರಿವಾರ ಇತ್ತಲ್ಲ, ನನಗಾಗಿ ದುಡಿದ್ರಲ್ಲ, ಅವರಿಗೆಲ್ಲರಿಗೂ ಕೂಡ ಮಾಡಿದೆ. ಇದೀಗ 3ನೇ ಸಲ ನೀವು ಗೆಲ್ಲಿಸಿದ್ರೆ ನಿಮಗೋಸ್ಕರ ಮಾಡ್ತೀನಿ ನಾನು. ನೀವು ಬೇರೆಯವನ್ನ ಗೆಲ್ಲಿಸ್ತೀರಾ, ಅವನು ಇದನ್ನೇ ಮಾಡ್ತಾನೆ. ಅವನು ಕೂಡ ಇದನ್ನೇ ಮಾಡ್ತಾನೆ. ಮೊದಲು ಅವನಿಗೇನು ಬೇಕು ಮಾಡ್ಕೊಳ್ತಾನೆ, 2ನೇದು ಅವನ ಪರಿವಾರಕ್ಕೆ ಮಾಡ್ತಾನೆ, 3ನೇದು ನಿಮಗೆ ಮಾಡ್ತಾನೆ. ಈ ಅವಕಾಶ ನೀವು ಅವನು ಕೊಡ್ತೀರಾ ಅಥವಾ ನನಗೆ ಕೊಟ್ಟರೆ ಈ ಸಲ ನಿಮಗೆ ಮಾಡ್ತೀನಿ. ಸರಿ ಸ್ವಾಮಿ, ನಿಮಗೆ ಆಗ್ತೀನಿ ಅಂತಾರೆ. ಹೀಗೆ ನಮ್ಮ ಜನಕ್ಕೆ ಒಂದು ಉತ್ತಮವಾದ ಸಂದೇಶ ಕೊಡೋದಾದ ಏನು ಅಂತಂದರೆ, ನಾಯಕನನ್ನು ಹಾರಿಸುವಲ್ಲಿ ಶತ್ರುಗಳನ್ನ ನೀವು ಹಪ್ಕೊಳ್ತೀನಿ ಅಂತಂದರೆ ಇದು ತಾಂತ್ರಿಕ ಕುತಂತ್ರ ಶಕುನಿಗೆ ಗೊತ್ತಿರುತ್ತೆ. ಆಮೇಲೆ ಧೃತರಾಷ್ಟ್ರನ ಕೌಗಿಲು ಅಂತ ಇರುತ್ತೆ, ಅಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಶತ್ರುಗಳನ್ನ ನೀವು ಒಪ್ಕೊಳ್ತೀರ ಅಂತಂದರೆ ಅದಕ್ಕೆ ನೀವು ರೆಡಿ ಆಗಬೇಕು. ಆದರೆ ಮಾನಸಿಕವಾಗಿ ನಿಮ್ಮ ಮನಸ್ಸು ಒಪ್ಕೊಳ್ಳಲ್ಲ. ಇಲ್ಲಿ ನೀವು ಮನಸ್ಸನ್ನು ಒಪ್ಪಿಸ್ಕೋಬೇಕಾದ್ರೆ ಅದಕ್ಕೆ ನಾನು ಒಂದು ಬಾರಿ ಸುದರ್ಶನ ನಾರಸಿಂಹ ಮಂತ್ರ ಹೇಳಿರ್ತೇನೆ. ಯಾವಾಗ ಆ ಸುದರ್ಶನ ಒಂದು ಫೋಟೋ, ನಾರಸಿಂಹನ ಒಂದು ಫೋಟೋ ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ ಅಂತಂದರೆ ಶತ್ರುಗಳನ್ನ ಹೇಗೆ ಜಯಿಸಬೇಕು, ಯುದ್ಧದಿಂದ ಜಯಿಸಬೇಕಾ, ಬುದ್ಧಿವಂತಿಕೆಯಿಂದ ಜಯಿಸಬೇಕಾ, ಅಥವಾ ಸಾತ್ವಿಕ ಸ್ವಭಾವದಿಂದ ಜಯಿಸಬೇಕಾ, ರಜೋತಮಸ್ಸನ್ನು ಆ್ಯಡ್ ಮಾಡಬೇಕಾ ಬೇಡವ ಅಂತ ಗೊತ್ತಾಗತ್ತೆ. ಆ ಪದ್ಧತಿಯಲ್ಲೇ ನೀವು ಅವ್ರನ್ನ ಒಪ್ಪಿಕೊಂಡಾಗ ನೀವು ಒಂದು ನಿಧಾನಕ್ಕೆ ಥಿಂಕ್ ಮಾಡಿ, ಅವನಷ್ಟು ಕಾಟ ಕೊಟ್ಟರು ಕೂಡ ಒಂದು ಸಲ ಅವನು ಬ್ಯಾಕ್ ಆಗ್ತಾನೆ. ನಾನು ಏನು ಕಷ್ಟ ಕೊಟ್ಟರು ಈ ಮನುಷ್ಯ ಜಗ್ಗಲಿಲ್ಲ ಬಿಡು ಅಂತೇಳಿ ಅವನೇ ಬ್ಯಾಕ್ ಹೋಗ್ಬಿಡ್ತಾನೆ. ಅಷ್ಟು ತಾಳ್ಮೆ ನಮಗೆ ಬೇಕು. ಅವನನ್ನು ಒಪ್ಪಿಕೊಂಡ್ರೆ ಇನ್ನೆಲ್ಲವೂ ಕೂಡ ಸುಗಮ ಆಗುತ್ತೆ. ನಿಧಾನಕ್ಕೆ ನೀವು ಥಿಂಕ್ ಮಾಡಿ, ದೊಡ್ಡ ವ್ಯಕ್ತಿಯಾಗಿ ನೀವು ಬೆಳಿಬೇಕು ಅಂತ ಇದ್ದಾಗ, ದೊಡ್ಡ ಕನಸು ಅಂತ ನೀವು ಕಟ್ಕೊಂಡಿದ್ದಾಗ ಇದಕ್ಕೆ ನೀವು ಸಿಹಿ ಹಾಕಲೇಬೇಕು. ಅದಕ್ಕೆ ನಾನು ಹೇಳ್ತೀನಿ, ಈ ಬದುಕು ಒಂದು ಕಡೆ ಕಹಿ, ಮತ್ತೊಂದು ಕಡೆ ಸಿಹಿ. ವಿಧಿಲ್ಲ ಇದಕ್ಕೆ ನಾವು ಹಾಕಬೇಕು ನಮ್ಮಗಳ ಸಹಿ ಅಂತ ಕೂಡ ನಾನು ಆಗಾಗ ಹೇಳ್ತಿರ್ತೀನಿ. ಅದಕ್ಕೆ ಶತ್ರುಗಳನ್ನು ಅಪ್ಪಿಕೋ, ಮಿತ್ರರನ್ನು ಒಪ್ಪಿಕೋ. ಮಿತ್ರ ಯಾವಾಗಲೂ ಮಿತ್ರನಾಗಿರ್ತಾನೆ. ಅವಾಗ ನೀನು ನೀಡ್ಸಿ ಏನು ಬೇಕಾಗಿ ಕೊಡ್ತಿರ್ತೀಯ, ತುಂಬ ಚೆನ್ನಾಗಿ ಅವಿನಾಭಾವ ಸಂಬಂಧ ಇರ್ತೀನಿ ನಿಮಗೂ ಆದರೂ ಕೂಡ. ಆದರೆ ಆವಾಗ ನಿನ್ನ ಶತ್ರು ಇರುತ್ತೆ. ನಾನು ಹೇಳ್ತಿರೋದು ದೇಶಕ್ಕೆ ಸಂಬಂಧಪಟ್ಟ ಶತ್ರು ರಾಷ್ಟ್ರಗಳನ್ನು ಹಾಗೆಲ್ಲ ಕೂಡ ಅಪ್ಕೊಳ್ತಾನೆ ಮೋದಿಯವರು ಬಂದಿದ್ದರು ಕೂಡ. ಅದಕ್ಕೆ ಜಗತ್ತಿಗೆ ಅವರು ನಮ್ಮ ದೇಶದ ವ್ಯಾಲ್ಯೂ ಏನಂತ ತೋರಿಸ್ಕೊಟ್ರು, ಜಗತ್ತಿಗೆ ವಿಶ್ವಗುರು ಸ್ಥಾನವನ್ನು ಕೂಡ ಮಾಡಿಕೊಟ್ರು. ಶತ್ರುಗಳು ಕೂಡ ನಿಬ್ಬೆರಗಾಗ್ತಾರೆ. ಅರೆ ಏನಿದು ಹೊಸ ಶೈಲಿಯಲ್ಲಿ ಇದೆಯಲ್ಲ, ಈ ಮನುಷ್ಯ ಏನೇ ಮಾಡಿದ್ರು ಕೂಡ ಮೇಜರಾಗಿ ಹೆಂಗೇನು ತೆಗೆದುಕೊಳ್ತೀನಿ ಅಂತಂದ್ರೂ ಕೂಡ ನೂತನವಾಗಿರ್ತಕ್ಕಂಥ ಹೆಜ್ಜೆನ ಇರಿಸಬೇಕಾಗತ್ತೆ. ಅಲ್ಲಿ ಪ್ರತಿ ಅಂಶದಲ್ಲೂ ಕೂಡ, ಪ್ರತಿ ಆಯಾಮದಲ್ಲೂ ಕೂಡ ನೂತನವಾಗಿರ್ತಕ್ಕಂತಹದ್ದು ಹೆಜ್ಜೆಯನ್ನು ಇರಿಸಿದಾಗ ಇನ್ನು ಎಲ್ಲರೂ ಮಾಡ್ತಾರಲ್ಲ ಕಾಮನ್ ಆಗಿ, ಅದೇನು ಅಷ್ಟು ವಿಶೇಷ ಇರಲ್ಲ. ಅದಕ್ಕಾಗಿ ವಿಶೇಷದಿಂದ ಕೂಡಿರಬೇಕು ಅಂತಂದರೆ ಶತ್ರುಗಳನ್ನ ಒಪ್ಕೊಂಡ್ರೆ ಮಾತ್ರ ಅಲ್ಲಿ ದೀರ್ಘವಾಗಿರ್ತವೆ. ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಎಲ್ಲಿ ಸಿಗ್ತವೆ ಅಂತಂದರೆ ಶತ್ರುಗಳನ್ನು ನೀವು ಒಪ್ಕೊಳ್ಳೋದ್ರಿಂದ. ವಿಶೇಷವಾಗಿ ಕಾಳಜಿನ ಎಲ್ಲಿ ವಹಿಸ್ತೀರಿ ಅಂತಂದರೆ ಅಲ್ಲಿ ಸಾಯುಜ್ಯ ಸ್ಥಿತಿ ಅಂತ ನಾನು ಆಗಾಗ ಹೇಳ್ತಿರ್ತೀನಿ. ಅಲ್ಲಿ ತನಕ ಇರಬೇಕು ಅಂತಂದರೂ ಕೂಡ ಇವರ ಜೊತೆ ನಿಮ್ಮ ಯುದ್ಧ ಹೇಗಿರಬೇಕು ಅಂತಂದರೆ ಮಾತಿನಲ್ಲೇ ಇರಬೇಕು. ಅಂತಹ ವಾದದಲ್ಲೂ ಕೂಡ ಸ್ವಾದವನ್ನು ಕಂಡುಕೊಳ್ತಾ ಶತ್ರುಗಳನ್ನ ಅಪ್ಕೊಳ್ತೀನಿ ಅಂತಂದರೆ ಅವನು ನಿಮಗೆ ಸರೆಂಡರ್ ಆಗ್ತಾನೆ. ಅವನು ಸರೆಂಡರ್ ಆದಂತಂದರೆ ಮತ್ತೆ ತೋರಿಸಿ ನಿಮ್ಗೆ ಹಿಂಸೆ ಎಲ್ಲಿದೆ, ನೋವೆಲ್ಲಿದೆ, ಡಿಪ್ರೆಷನ್ ಎಲ್ಲಿದೆ. ನೀವು ಮೊದಲು ಮಾಡಬೇಕಾಗಿದೆ ಇದು. ಅಂದರೆ ನಿಮ್ಮ ಮನಸ್ಸು ಪೂರ್ವ ತಯಾರಿ ಆಗಬೇಕು. ಪ್ರತಿನಿತ್ಯ ಪೂರ್ವ ತಯಾರಿ ಆಗಬೇಕಾದ್ರೂ ಕೂಡ ಕೆಲವು ಮುದ್ರೆಗಳಿದ್ದಾವೆ. ಆ ಮುದ್ರೆಗಳು ನೀವು ಒಂದೇ ಒಂದು ಈ ರೀತಿ ಚಿನ್ಮುದ್ರೆ ಇಟ್ಕೊಂಡು ಓಂ ನಮೋ ನಾರಾಯಣ ಅನ್ನೋ ಮಂತ್ರವನ್ನು ಪಠಿಸ್ತಾ ಆ ಶತ್ರು ತಿಳ್ಕೊಬೇಕು. ಎಸ್, ಅಷ್ಟ ಕಷ್ಟಗಳನ್ನು ಕೊಟ್ಟಿದ್ದಾನವ, ಆ ಅಷ್ಟ ಕಷ್ಟಗಳು ನನಗೆ ಅವ ಕೊಟ್ಟಿದ್ದಾನೆ ಶತ್ರು ಅಂತ. ಅಷ್ಟ ಕಷ್ಟಗಳನ್ನು ದೂರ ಮಾಡ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಮಂತ್ರ ಅಂತಂದರೆ ಮಂತ್ರರಾಜ ಅಂತ ಕೂಡ ಕರೀತಾರೆ ಅದನ್ನು. ಅಂತಹ ಮಂತ್ರರಾಜನನ್ನು ನೀವು ಚಿನ್ಮುದ್ರೆ ಹಾಕ್ಕೊಳ್ತಾ ಪ್ರೇಯರ್ ಮಾಡ್ತೀರಿ. ಶತ್ರುನ ಹೇಗೆ ದಮನ ಮಾಡಬೇಕೋ ಇಲ್ಲಿಂದ ಅವನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಎಸ್, ಏನದು ಆಯುಧ, ಎಂಥ ಆಯುಧ ಅಂತಂದರೆ ಬಹುಶಃ ನಿಮ್ಮ ಹತ್ರ ಇರೋವಂಥ ಆಯುಧಗಳೇ ಬೇರೆ, ಭಗವಂತನ ಆಯುಧಗಳೇ ಬೇರೆ ಇರ್ತವೆ. ಆ ಆಯುಧಕ್ಕೆ ಅವನು ಮಾರ್ಪಾಟಾಗಿರ್ತಾನೆ. ಅದಕ್ಕಾಗಿ ಶತ್ರು ನೀವು ಯಾವುದೇ ಕಾರಣಕ್ಕೂ ಮುಖ್ಯವಾಗಿರ್ತಕ್ಕಂಥದ್ದು
ಒಪ್ಪಿಕೊಳ್ಳುವ ಮೊದಲು ಅಪ್ಪಿಕೊಳ್ಳತಕ್ಕಂಥ ಪದ್ಧತಿ ಒಳಪಡಿಸಿನ ಅಂತಂದರೆ ಈ ಒಂದು ಓಂ ನಮೋ ನಾರಾಯಣಾಯ ಅನ್ನುವ ಮಂತ್ರ ರಾಜನ ಮಂತ್ರವನ್ನು ಹೇಳ್ಕೊಳ್ಳೋ ಮುಖಾಂತರ ಚಿನ್ಮುದ್ರೆಯೊಂದಿಗೆ ನೀವು ಜಯಿಸಬೇಕು. ಎಲ್ಲದರಲ್ಲೂ ಕೂಡ ಸಾಂಗೋಪಾಂಗವಾಗಿ ಇರಬೇಕು ನೀವು ಅಂತಂದರೆ ಎಲ್ಲವೂ ಕೂಡ ದೀರ್ಘವಾಗಿರ್ತಕ್ಕಂಥ ಆಯಸ್ಸನ್ನು, ದೀರ್ಘವಾಗಿರ್ತಕ್ಕಂಥ ಆರೋಗ್ಯವನ್ನು, ದೀರ್ಘವಾಗಿರ್ತ ಐಶ್ವರ್ಯವನ್ನು ಪಡಿಬೇಕಾದ್ರೆ ನೀವು ಶತ್ರುಗಳನ್ನ ಒಪ್ಪಿಕೊಳ್ಳಲೇಬೇಕು. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಈ ಶತ್ರುಗಳು ಅಂತಂದರೆ ಎಣ್ಣೆ ಸೀಗೆಕಾಯಿ ಥರ, ಅವ್ರು ನೋಡಿದ್ರೆ ನಮ್ಗೆ ಆಗೋದಿಲ್ಲ, ಜಗಳ ಮಾಡಬೇಕು ಅಥವಾ ಅವ್ರು ಕೊಡ್ತಾ ಇರೋವಂಥ ಕಾಟ ಸಾಲಕ್ಕಾಗಲ್ಲ, ನಾವೇನು ಮಾಡಬೇಕು ಅಂತ ಥಿಂಕ್ ಮಾಡ್ತಿರ್ತೀವಿ. ಇವತ್ತು ನೀವು ಹೇಳಿದಂಥ ಈ ವಿಚಾರಗಳನ್ನ ಕೇಳಿದ ಮೇಲೆ ನಾವು ಭಾಳ ತಾಳ್ಮೆಯಿಂದ ಹೇಗೆ ನಾವು ಅವ್ರನ್ನ ಮಿತ್ರರಾಗಿ ಮಾಡ್ಕೊಳ್ಬೇಕು ಅಥವಾ ಶತ್ರುಗಳನ್ನ ಹೇಗೆ ಅಪ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಉತ್ತಮವಾಗಿತ್ತು ನೀವು ಕೊಟ್ಟಂಥ ಸಂದೇಶ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.